ಇನ್ನು ರಾಜಭವನ ಚಲೋಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿರಂಗೆ ಕಾಣ್ತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ರಾಜಭವನ ಚಲೋ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಕೈ ನಾಯಕರಿಂದ ರಾಜಭವನ ಚಲೋ ಶುರುವಾಗ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಇದು ನಡೀತಿರುವಂಥ 2ನೇ ಸುತ್ತಿನ ಸಮರ. ರಾಜ್ಯಪಾಲರು ನಮ್ಮ ಮನವಿಯನ್ನು ಯಾವುದನ್ನು ಕೂಡ ಪುರಸ್ಕರಿಸಲ್ಲ, ಜೊತೆಗೆ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ತಗೊಂಡು ಕಳಿಸಿದರು. ಆದರೂ ಕೂಡ ರಾಜ್ಯಪಾಲರು ಅದಕ್ಕೆ ಸಂಬಂಧಪಟ್ಟಂಗೆ ಏನೂ ಕೂಡ ಮಾತಾಡಲಿಲ್ಲ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ನಾಯಕರ ಆರೋಪ. ಹಲವರ ವಿರುದ್ಧ ನಾವು ಮನವಿ ಮಾಡಿದ್ವಿ, ಹಲವರ ವಿರುದ್ಧ ಹಿಂದೆ ಮನವಿ ಮಾಡಿದ್ರು ಕೂಡ ಯಾವುದಕ್ಕೂ ಸಿಕ್ಕಿಲ್ಲ ಪರ್ಮಿಷನ್. ಒಂದು ದೊಡ್ಡ ಪಟ್ಟಿನೇ ಇದೆ. ಆದರೆ ಅನಗತ್ಯವಾಗಿ ಮುಖ್ಯಮಂತ್ರಿಗಳು ಸೇರಿದಂತೆ ಕಾಂಗ್ರೆಸ್ ನಾಯಕರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಖಂಡಿಸಿ ರಾಜಭವನ ಚಲೋದಲ್ಲಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗ್ತಾರೆ, ಮುಖ್ಯಮಂತ್ರಿಗಳು ಕೂಡ ಪಾಲ್ಗೊಳ್ಳುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ರಾಜಭವನ ಚಲೋ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ನಡೆಯಲಿರುವಂಥ ಪ್ರತಿಭಟನೆ ಸಿಎಂ ಡಿಸಿಎಂ ಸೇರಿದಂತೆ ಕ್ಯಾಬಿನೆಟ್ನ ಸಚಿವರುಗಳು, ಶಾಸಕರುಗಳು, ಸಂಸದರು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಕೋರ್ಟ್ನಲ್ಲಿ ಈಗ ವಾದ ಮಂಡನೆ ಶುರುವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ರಾಜಭವನ ಚಲೋ ಕೂಡ ಈಗ ಶುರುವಾಗ್ತಾ ಇದೆ. ಜೊತೆಗೆ ಈ ಗಾಂಧಿ ಪ್ರತಿಮೆಯ ಮುಂದೆ ಧರಣಿಯನ್ನು ಕೂಡ ಮಾಡ್ತಾರೆ ಅಂತ ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ಅಂತ. ಹೇಗಿದೆ ಪ್ರಿಪರೇಷನ್, ಏನಿದೆ, ಪ್ಲಾನ್ ಏನಿದೆ? ರಂಗನಾಥ್, ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಇವತ್ತು ರಾಜಭವನವನ್ನ ಚಲೋ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು, ಸಚಿವರು ಮತ್ತು ಎಲ್ಲ ಶಾಸಕರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಒಬ್ಬೊಬ್ಬರಾಗಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು, ಸಚಿವರು ಕೂಡ ಗಾಂಧಿ ಪ್ರತಿಮೆಯ ಮುಂದೆ ಜಮಾಯಿಸ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲ ನಾಯಕರು ಕೂಡ ಈ ಒಂದು ಗಾಂಧಿ ಪ್ರತಿಮೆಯ ಮುಂಭಾಗಕ್ಕೆ ಬರ್ತಾರೆ. ಇಲ್ಲಿ ಸರ್ಕಾರದ ಪರವಾಗಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಒಂದಷ್ಟು ಹಕ್ಕೊತ್ತಾಯವನ್ನ ಮಂಡಿಸ್ತಾರೆ. ಇದರ ಜೊತೆಗೆ ರಾಜ್ಯಪಾಲರಿಗೆ ಒಂದಷ್ಟು ಮನವಿಯನ್ನು ಸಲ್ಲಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿಗಳ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ಇವತ್ತು ಪ್ರಾರಂಭ ಆಗ್ತಿರೋದ್ರಿಂದ ಮುಖ್ಯಮಂತ್ರಿಗಳು ಭಾಗಿ ಆಗ್ತಾರಾ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಎದ್ದಿತ್ತು. ಆದ್ರೆ ಇದೀಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳು ಕೂಡ ಈ ಒಂದು ರಾಜಭವನ ಚಲೋದಲ್ಲಿ ಭಾಗವಹಿಸ್ತಾರೆ ಮತ್ತು ರಾಜಭವನಕ್ಕೂ ಕೂಡ ಅವರು ಹೋಗ್ತಾರೆ. ಇದೀಗ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರು ಸೇರಿದಂತೆ ಪ್ರತಿಯೊಬ್ಬರ ಆಗ್ರಹ ಇರುವಂತದ್ದು ಒಂದು ವಿಚಾರ, ರಾಜಭವನ ಚಲೋ ಮೂಲಕ ನಾವು ಬೇರೆ ಬೇರೆ ಬಿಜೆಪಿ ನಾಯಕರ ವಿರುದ್ಧ ಇರುವಂತಹ ಒಂದಷ್ಟು ಪ್ರಾಸಿಕ್ಯೂಷನ್ ಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ನಿರ್ಣಯವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದಷ್ಟು ವಿಚಾರವನ್ನ ಮುಂದೆತ್ಕೊಂಡು ಸರಿಗ ವಿಚಾರವನ್ನ ಮುಂದಿಟ್ಕೊಂಡು ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಕೂಡ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಬೇಕಾದಂತ ಸಿದ್ಧತೆಗಳು ಕೂಡ ನಡೀತಾ ಇದಾವೆ. ಶಶಿಕಲಾ ಜೊಲ್ಲೆ ಇರಬಹುದು, ಮುರುಗೇಶ್ ನಿರಾಣಿ ಇರಬಹುದು, ಜನಾರ್ದನ್ ರೆಡ್ಡಿ ಇರಬಹುದು ಮತ್ತು ಪ್ರಮುಖವಾಗಿ HD ಕುಮಾರಸ್ವಾಮಿ ಅವರ ವಿರುದ್ಧ ತನಿಖಾ ಸಂಸ್ಥೆಗಳು ವರದಿಯನ್ನ ಕೊಟ್ಟ ಆದ್ರೂ ಕೂಡ ಯಾಕೆ ರಾಜ್ಯಪಾಲರು ಅದನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ? 2021 ಮತ್ತು 2023 ಅವಧಿಯಲ್ಲಿಯೇ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅನ್ನುವಂತಹ ಒಂದು ಸೂಚನೆಗಳಿದ್ದಾಗಲೂ ಕೂಡ ತನಿಖಾ ಸಂಸ್ಥೆಗಳು ಆ ಮನವಿಯನ್ನ ಮಾಡಿದಾಗಲೂ ಕೂಡ ಯಾಕೆ ರಾಜ್ಯಪಾಲರು ಇನ್ನೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅನ್ನುವಂತಹ ಅಂಶವನ್ನೇ ಪ್ರಮುಖವಾಗಿ ಅಜೆಂಡಾವಾಗಿ ಇಟ್ಕೊಳ್ಳಲಾಗಿದೆ. ಅದನ್ನ ರಾಜ್ಯಪಾಲರಿಗೆ ಮನವಿ ರೂಪದಲ್ಲಿ ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಕಾಂಗ್ರೆಸ್ನ ನಾಯಕರು ಬಂದಿದ್ದಾರೆ. ವಿಧಾನಸೌಧದಿಂದ ನೇರವಾಗಿ ರಾಜಭವನಕ್ಕೆ ಹೋಗ್ತಾರೆ. ರಾಜ್ಯಪಾಲರಿಗೆ ಎಲ್ಲ ಶಾಸಕರ ನಿಯೋಗ ಅದೇ ಅಂಶವನ್ನ ಹಕ್ಕೊತ್ತಾಯವನ್ನ ಮಂಡನೆ ಮಾಡ್ತಾ ಇದೆ. ಆ ಮೂಲಕ ನೇರವಾಗಿ ರಾಜ್ಯಪಾಲರು ತರಾತುರಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಉಳಿದಂತಹ ನಾಯಕರ ವಿರುದ್ಧ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಏಕೈಕ ಪ್ರಶ್ನೆಯೊಂದಿಗೆ ಇವತ್ತು ರಾಜಭವನ ಚಲೋ ನಡೀತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಯಾವ ರೀತಿ ಪ್ರಿಪ್ರೇಷನ್ಸ್ಗಳಾಗ್ತಾ ಇದೆ, ಜೊತೆಗೆ ರಾಜಭವನ ಚಲೋ, ಇದಕ್ಕೆ ಕಾಂಗ್ರೆಸ್ನವ್ರ ಪ್ಲಾನ್ ಏನು, ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ನಡೀತಿರುವಂಥ ಪ್ರತಿಭಟನೆ, ಇಲ್ಲಿಂದ ರಾಜಭವನ ಚಲೋ ಶುರುವಾಗುತ್ತೆ. ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ನಾವೀಗ ನೋಡ್ತಾ ಇದ್ದೀವಿ.